ಈ ಭಾಗದ 4 ಸೇತುವೆಗಳಲ್ಲಿ ಈಗಾಗಲೇ ವಾಹನ ಸಂಚಾರಕ್ಕೆ ನಿಷೇಧ ಹೇರಲಾಗಿದೆ. ಇದೀಗ ಮತ್ತೊಂದು ಮುಖ್ಯ ಸೇತುವೆ ಮುಚ್ಚಿಸುವ ನಿಟ್ಟಿನಲ್ಲಿ ನಡೀತಾ ಇದೆ ಮರಳು ದಂಧೆಕೋರರಿಂದ ಶತಪ್ರಯತ್ನ. ಇಲಾಖೆ ಕ್ಯಾಮೆರಾ ಕಣ್ಗಾವಲಲ್ಲೇ ನಡೆಯುತ್ತೆ ಅಕ್ರಮ ಮರಳು ಮಾಫಿಯಾ. ಕೈಚೆಲ್ಲಿ ಕುಳಿತ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಜಿಲ್ಲೆಯಲ್ಲಿ ಅಕ್ರಮ ಗಣಿಕೋರರಿಗಿಲ್ಲ ಲಗಾಮು. 5ನೇ ಸೇತುವೆ ಮುಚ್ಚುವ ನಿಟ್ಟಿನಲ್ಲಿ ನಡೆಯುತ್ತಿದೆ ದಂಧೆಕೋರರ ಶತಪ್ರಯತ್ನ. ಇಲಾಖಾ ಕ್ಯಾಮೆರಾ ಕಣ್ಗಾವಲಲ್ಲೇ ಅಕ್ರಮ ದಂಧೆಕೋರರಿಗೆ ರಕ್ಷಣೆ. ಜಿಲ್ಲಾಧಿಕಾರಿಗಳೇ, ಗಣಿ ಭೂ ವಿಜ್ಞಾನ ಇಲಾಖಾ ಅಧಿಕಾರಿಗಳೇ, ಇದೇನು ಹಳೆ ವಿಡಿಯೋ ಅಲ್ಲವೇ ಅಲ್ಲ ಸ್ವಾಮಿ. ಶಾಸಕರೇ, ಇದು ಯಾವುದೋ ಮಿನಿ ಪಾಕಿಸ್ತಾನ ಅಂತೂ ಅಲ್ವೇ ಅಲ್ಲ. ಒಮ್ಮೆ ಈ ಪರಿಸರದ ಸೇತುವೆಯ ತಲಭಾಗಕ್ಕೂ ಕೂಡ ಬಂದು ನೋಡಿ. ಲ್ಯಾಂಡ್ ಮೈನಿಂಗ್ ಮಾಡಬಾರ್ದು ಅನ್ನುವಂಥದ್ದನ್ನು ನಾನು ಹೇಳ್ತೇನೆ ಬಂದೇನೆ. ಹಿಂದೆ ನಾವು ನಿಲ್ಲಿಸಿದ್ದೇವೆ, ಅದನ್ನು ನಾವು ರೇಡ್ ಮಾಡಿಸಿದೆವು. AC ಅವರು ಸ್ವಂತ ಹೋಗಿ ಅಲ್ಲಿ ರೇಡ್ ಮಾಡಿ, ಪೊಲೀಸರೆಲ್ಲ ರೇಡ್ ಮಾಡಿ ಬ್ರಿಡ್ಜಿನ ಕೆಳಗೆ ಬರಲಿಕ್ಕೆ ಬಿಡ್ತಿರಲಿಲ್ಲ. ಆದರೂ ಸಹ ಅಲ್ಲಿ ಇಲ್ಲಿಗಲ್ನಲ್ಲಿ ನಿಲ್ಲಿಸಲಿಕ್ಕೆ ಭಾಳ ಕಷ್ಟ ಆಗುವಂಥ ಒಂದು ಪರಿಸ್ಥಿತಿ ಇದೆ. ಸಣ್ಣ ಮಿನಿ ಪಾಕಿಸ್ತಾನ ಆಗಿದೆ ಅದರಲ್ಲಿ. ಹೌದು, ಈಗಾಗಲೇ ಅಕ್ರಮ ದಂಧೆಕೋರರ ಅಟ್ಟಹಾಸಕ್ಕೆ ಜಿಲ್ಲೆಯ 4 ಸೇತುವೆಗಳು ಸಂಪೂರ್ಣವಾಗಿ ಮುಚ್ಚಲ್ಪಟ್ಟಿದೆ. ಇದೀಗ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಗುರುಪುರ ಪಲ್ಗುನಿ ನದಿಯ ಸೇತುವೆಯ ತಲಭಾಗದಲ್ಲಿ ನಡೆಯುತ್ತೆ ಅಕ್ರಮ ದಂಧೆಕೋರರ ಅಟ್ಟಹಾಸ. ಕತ್ತಲಾಗುತ್ತಿದ್ದಂತೆ ನದಿಗಳಿಗೆ ಇಳಿಸ್ತಾರೆ ಅಕ್ರಮ ಮರಳು ದಂಧೆಕೋರ 40 ಅಧಿಕ ದೋಣಿಗಳು. ಸಾವಿರಾರು ಉತ್ತರ ಭಾರತ ಮೂಲದ ಕಾರ್ಮಿಕರು ಎಗ್ಗಿಲ್ಲದೆ ಸೇತುವೆಯ ತಳಭಾಗದಲ್ಲಿ ನಡೆಸ್ತಾರೆ ಅಕ್ರಮ ಮರಳುಗಾರಿಕೆ. ಇನ್ನು ಆಶ್ಚರ್ಯ ಅಂದ್ರೆ, ಈ ಭಾಗದ ರಾಷ್ಟ್ರೀಯ ಹೆದ್ದಾರಿಯಿಂದ ಪಲ್ಗುನಿ ನದಿ ತೀರದ ಎಲ್ಲಾ ಮರಳು ಧಕ್ಕೆ ಮತ್ತು ಮುಖ್ಯ ರಸ್ತೆಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಜಿಲ್ಲಾಡಳಿತ ಅಕ್ರಮ ತಡೆಗಾಗಿ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಿದೆ. ಆದರೆ ಈ ಅಕ್ರಮ ದಂಧೆಕೋರರು ಮಾತ್ರ ಇಲಾಖಾ ಹಸ್ತಕ್ಷೇಪದಂತೆ ಸಿಸಿ ಕ್ಯಾಮೆರಾಗಳ ಮುಂದೆ ರಾಜಾರೋಷವಾಗಿ ಮರಳುಗಾರಿಕೆಯನ್ನ ಮಾಡಿ ಲಾರಿಗಳಲ್ಲಿ ಸಾಗಿಸ್ತಾರೆ. ಇಲಾಖೆ ಮಾತ್ರ ನೋಡಿಯೂ ನೋಡದಂತೆ ಕೈ ಚೆಲ್ಲಿ ಕುಳಿತಿದೆ. ಈ ಹಿಂದೆ ಈ ಭಾಗದ ಶಾಸಕರು ಅಡ್ಡೂರು ಪೊಳಲಿ ಅಕ್ರಮ ಮರಳುಗಾರಿಕೆ ಬಗ್ಗೆ ಧ್ವನಿ ಎತ್ತಿ ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ರು. ಅಲ್ಲದೆ ಈ ಪ್ರದೇಶಕ್ಕೆ ಇಲಾಖೆ ಹೋಗ್ಲಿಕ್ಕೆ ಹಿಂದೇಟು ಹಾಕುವಂತಾಗಿದೆ ಅಂತ ಹೇಳಿದ್ರು. ಇದೀಗ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ನಡೆಯುವ ಅಕ್ರಮ ಶಾಸಕರಿಗೆ ಅಧಿಕಾರಿಗಳಿಗೆ ಕಾಣುತ್ತಿಲ್ಲವೇ ಎಂಬುದು ಸಾರ್ವಜನಿಕರ ಪ್ರಶ್ನೆ. ಒಟ್ಟಿನಲ್ಲಿ ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆಕೋರರ ಅಟ್ಟಹಾಸ ಇಲಾಖಾ ಅಧಿಕಾರಿಗಳು ರಾಜಕಾರಣಿಗಳ ಕೃಪಕಟಾಕ್ಷದಲ್ಲಿ ನಡೆಯುತ್ತಿದೆ ಎಂಬುದಕ್ಕೆ ಇದೊಂದು ಜ್ವಲಂತ ಉದಾಹರಣೆಯೇ ಸರಿ. ಜನಸೇವೆ ಹೆಸರಲ್ಲಿ ಅಧಿಕಾರ ಪಡೆದವರೊಮ್ಮೆ ಈ ಬಗ್ಗೆ ಚಿಂತಿಸುವ ಅಗತ್ಯವಿದ್ದು ಅಕ್ರಮ ಮರಳುಕೋರರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಲಿ. ಇಲ್ಲದಿದ್ದಲ್ಲಿ ಮುಂದೊಂದು ದಿವಸ ಈ ಸೇತುವೆಯು ಮುರಿದು ಬೀಳುವುದರಲ್ಲಿ ಯಾವುದೇ ಸಂಶಯ ಬೇಡ. ಅಹಮದ್ ಬಾಬು ವಾಮಂಜೂರು, ದೈಜಿ ವರ್ಲ್ಡ್ 24/7.